ಪೂರ್ತಿ ಮಾಹಿತಿ ಬರೋದು ಬಾಕಿ ಇದೆ. ಬಟ್ ಈಗಾಗಲೇ ನಮ್ಗೆ ಏನ್ ಮಾಹಿತಿ ಬಂದಿದೆ, ಅವರು ಸಂಜೆ ಬೈ ರೋಡ್ ಮುಖಾಂತರ ಅಲ್ಲಿಂದ ಬರಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ನು ಫೈನಲ್ ಆಗಿಲ್ಲ. ಅವರು ಸಂಜೆ ಅಥವಾ ಆಲ್ಮೋಸ್ಟ್ ಲೇಟ್ ರಾತ್ರಿ ಅಲ್ಲಿಂದ ಬಿಟ್ರೆ ಇಲ್ಲಿ 3:30 4 ಗಂಟೆಗೆ ಇಲ್ಲಿ ಬಾಗಲಕೋಟೆಗೆ ರೀಚ್ ಆಗ್ತಾರೆ. ಬಾಗಲಕೋಟೆಯಲ್ಲಿ ಅವ್ರ ಫ್ಯಾಮಿಲಿ ರಿಕ್ವೆಸ್ಟ್ ಪ್ರಕಾರ ನಾವು ಬೆಳಿಗ್ಗೆ 5 ಅಥವಾ 6 ಗಂಟೆಯಿಂದ ಬಾಗಲಕೋಟೆಯಲ್ಲಿ ಸ್ಟೇಡಿಯಂ ಅಲ್ಲಿ ನಾವು ಪ್ಲಾನ್ ಮಾಡ್ತಾ ಇದೀವಿ. 6 ಗಂಟೆಯಿಂದ ಸುಮಾರು 12 ಗಂಟೆ ತನಕ ಇಲ್ಲಿ ದರ್ಶನ ಇರುತ್ತೆ. 12 ಗಂಟೆ ಮುಗಿದ ನಂತರ ಅವರು ಸ್ವಂತ ಊರು ತಿಮ್ಮಾಪುರ್ಗೆ ಹೋಗ್ತಾ ಇದ್ದಾರೆ. ಕ್ರಿಮೇಷನ್ ಅಲ್ಲಿ ತಿಮ್ಮಾಪುರಲ್ಲಿ ಆಗತ್ತೆ. ತಿಮ್ಮಾಪುರಲ್ಲಿ ಇನ್ನೂ ಅವರು ಜಗ ಡಿಸೈಡ್ ಮಾಡ್ತಾ ಇದ್ದಾರೆ. ಬಟ್ ಸುಮಾರು ಬೆಳಿಗ್ಗೆ 5 ಗಂಟೆಯಿಂದ 12 ಗಂಟೆ ತನಕ ಬಾಗಲಕೋಟೆಯಲ್ಲಿ ಇರುತ್ತೆ. ಅರೌಂಡ್ 1:15 ಗಂಟೆಯಿಂದ ಅಪ್ ಟು ದ ಟೈಮ್ ಆಫ್ ಕ್ರಿಮೇಷನ್ ಅವರು ಏನ್ ಡಿಸೈಡ್ ಮಾಡ್ತಾರೆ ಅಲ್ಲಿ ತಿಮ್ಮಾಪುರಲ್ಲಿ ಇರುತ್ತೆ. 2 ಕಡೆ ನಾವು ಬಂದೋಬಸ್ತ್ ಮಾಡ್ತಾ ಇದೀವಿ. ಇಲ್ಲಿ ಕೂಡ ಬಂದೋಬಸ್ತ್ ಮಾಡ್ತಾ ಇದೀವಿ. ಎನ್ ರೂಟ್ ಇಲ್ಲಿಂದ ತಿಮ್ಮಾಪುರ್ ಕಡೆ ಕೂಡ ಮಾಡ್ತಾ ಇದೀವಿ. ಎನ್ ರೂಟ್ ಕೂಡ ಮಾಡ್ತಾ ಇದೀವಿ. ತಿಮ್ಮಾಪುರಲ್ಲಿ ಕೂಡ ನಾವು ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಕೆಲವು VIP ಬರ್ತಾರೆ. ಈಗಾಗಲೇ ನಮ್ಗೆ ಮಾಹಿತಿ ಪ್ರಕಾರ CM ಅವರು ಬರಬಹುದು. ಅದನ್ನು ಕೂಡ ನಾವು ಪ್ಲಾನ್ ಮಾಡ್ತಾ ಇದೀವಿ. ಸದ್ಯಕ್ಕೆ ಮಾಹಿತಿ ಪ್ರಕಾರ ಬರಬಹುದು. ಇನ್ನು ಟೈಮ್ ಫೈನಲ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆ ಮಧ್ಯಾಹ್ನ ತನಕ. ಇವತ್ತು ಇಲ್ಲ, ಇವತ್ತು ಈವ್ನಿಂಗ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಬೆಂಗಳೂರಿಂದ. ಅರ್ಲಿ ಮಾರ್ನಿಂಗ್ ಆಲ್ಮೋಸ್ಟ್ 3 ಗಂಟೆ ಅಥವಾ 2 ಗಂಟೆ ಇಲ್ಲಿ ರೀಚ್ ಆಗಬಹುದು. ಇನ್ನು ಡಿಸೈಡ್ ಮಾಡ್ತಾರೆ ಅವರು. ಈಗ ಜಾಸ್ತಿ ಆಯ್ತು. ಅವ್ರ ಫ್ಯಾಮಿಲಿ ನಮ್ಗೆ ರಿಕ್ವೆಸ್ಟ್ ಮಾಡಿದ್ರೆ ನಮ್ಗೆ 2 ಅವರ್ಸ್ ಟೈಮ್ ಕೊಡಿ, ನಾವೆಲ್ಲ ಪ್ಲಾನ್ ಮಾಡಿ ನಿಮ್ಗೆ ಹೇಳಿ. ಸೋಷಿಯಲ್ ಇದಾಗಿದೆ. ಈಗಾಗಲೇ ನಮಗೆ ಆಫಿಷಿಯಲ್ ಆಗಿ ಡಿಕ್ಲೇರ್ ಆಗಿದೆ. ಸಿದ್ಧತೆಗಳು ಕೂಡ ಮಾಡ್ತಾ ಇದ್ದೀವಿ. ಬಾಗಲಕೋಟೆಯಲ್ಲಿ ಅಪಾರ ಅಭಿಮಾನಿಗಳಿಂದ ಬಾಗಲಕೋಟೆ ಮತ್ತು ತಿಮ್ಮಾಪುರದಲ್ಲಿ ಕೂಡ ಸಕಲ ಸಿದ್ಧತೆಗಳು ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಯಾವ ರೀತಿಯಿಂದ ತೊಂದರೆನೂ ಆಗಿರಬಾರ್ದು. ಇದರಲ್ಲಿ ಅವರು ಸಾರ್ವಜನಿಕ ಕ್ರೀಡಾಂಗಣದಲ್ಲಿ ಬಂದು ಹೋಗ್ಲಿಕ್ಕೆಲ್ಲ ಸಾಯಂಕಾಲ ಅಲ್ಲಿ ನಿರ್ಗಮಿಸ್ತಾ ಇದ್ದಾರೆ. 6 ಅವರ್ಸ್ ಆಗ್ಬೋದು. ಫ್ಯಾಮಿಲಿ ಅವ್ರ ಜೊತೆಗೆ ಅಂತಿಮ ದರ್ಶನ ಅಷ್ಟೇ. ಬಾಗಲಕೋಟೆಯಲ್ಲಿ ಅಭಿಮಾನ ಬಂದವರು ಇದೆಯೋದ್ರಿಂದ ಫ್ಯಾಮಿಲಿದವರು ಇಲ್ಲಿ ಆಯ್ತು ಅಂತ ಅವರು ಸಹಮತ ವ್ಯಕ್ತಪಡಿಸಿದ್ದಾರೆ. ಕಡಿಮೆಯಲ್ಲಿ ಆದ್ರೆ ಜನಕ್ಕೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಅವರೆಲ್ಲ ದರ್ಶನ ಪಡಲಿಕ್ಕೆ ಅನುಕೂಲ ಆಗುವಂತ ಒಂದು ಕ್ರೀಡಾಂಗಣ ಇರೋದ್ರಿಂದ ಈ ಒಂದು ನಾವು ಸ್ಥಳ ಇದು ಮಾಡ್ಕೊಂಡಿದ್ದೀವಿ. ಅವರು ಈ ಒಂದು ಹಂತದಲ್ಲಿ ಅವರ ಅಗಲಿಕೆಯಿಂದ ನಮಗೆಲ್ಲನೂ ಬಹಳ ಬೇಸರ ಮತ್ತು ಇದಾಗಿದೆ. ಒಳ್ಳೆ ಸಜ್ಜನ ರಾಜಕಾರಣಿ ಅವರು ಇವತ್ತಿನ ದಿನ ಈ ಕ್ಷಣದಲ್ಲಿ ತಮಗೆ ಹೇಳ್ಬೇಕಂದ್ರೆ ಇವತ್ತೇನು ನೀವು ಹಸಿರು ಬಾಗಲಕೋಟೆ ಕಾಣ್ತಾ ಇದ್ರಲ್ಲ, ಅವ್ರ ಅರಣ್ಯ ಸಚಿವರ ಆದಾಗಿ ಗಿಡ ಒಂದು ಹಚ್ಚಿದ್ದು ಅದು ಕೂಡ ಇಲ್ಲಿ ಒಂದು ವ್ಯತ್ಯಾಸ ಇದೆ. ಅವರ ಒಂದು ಸರಳತೆ ಇದರಿಂದ ಬಹಳ ನೋವಾಗಿದೆ. ಇದರಿಂದ ಅವ್ರ ಕುಟುಂಬಕ್ಕೆ ದೇವರು ಶಕ್ತಿ ನೀಡಲಿ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿಕ್ಕೆ ಅಂತ್ಯಕ್ರಿಯೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಇವರು ಕೂಡ ತಿಮ್ಮಾಪುರಕ್ಕೆ ಬರ್ಲಿಕ್ಕೆ ಬರ್ತಾ ಇದಾರ. ಅದನ್ನು ಕೂಡ ಸಿಗುತ್ತೆ. ಅಲ್ಲಿಯೂ ಕೂಡ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಎಸ್ ಪಿ ಅವರು ನಾವು ಎಲ್ಲ ಇಲಾಖೆಗಳ ಜೊತೆಗೆ ಸಮನ್ವಯ ಸಾಧಿಸುತ್ತೆ ಎಲ್ಲ ಸಕಲ ಸಿದ್ಧತೆಗಳು ಕೂಡ ಮಾಡ್ತಾ ಇದ್ದೀವಿ. ಸರ್, ಯಾವ್ದಾದ್ರು ಉಳಿದ ರಾಜಕೀಯ ನಾಯಕರು ಸಚಿವರು ಯಾರಾದ್ರೂ ಈಗ ಬರ್ತಾ ಇದಾರ? ತಿಮ್ಮಾಪುರ ಸಾಹೇಬ್ರು ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರು ಈಗಾಗಲೇ ನಮ್ಗೆ ನಿರ್ದೇಶನ ಕೊಟ್ಟಿದ್ದಾರೆ ಅಂತ. ಅವರು ಕೂಡ ಬರ್ತಾರೆ. ತಿಮ್ಮಾಪುರಕ್ಕೆ ಹೋಗಿ ಎಲ್ಲ ನೋಡೋಣ, ಸಿದ್ಧತೆಗಳನ್ನು ಎಲ್ಲ ಇದು ಮಾಡೋಣ ಅಂತ ಹೇಳಿ. ಸರಿ, ಥ್ಯಾಂಕ್ ಯು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.